ಹಾಯ್ ಎಲ್ಲರಿಗೂ 6 ಮಂತ್ಸಿಂದ ಬೇಬಿಗೆ ಸಾಲಿಡ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ರೈಟ್ ಚಾಯ್ಸ್ ಆಫ್ ಫುಡ್ ಯಾವುದಂದರೆ ರಾಗಿ. ತಾಯಿ ಎದೆ ಹಾಲ್ ನಂತರ ಅತಿ ಹೆಚ್ಚು ಪೌಷ್ಟಿಕಾಂಶ ಇರೋ ಫುಡ್ ಅಂದರೆ ರಾಗಿ. ಸೊ ಹಾಗಾಗಿ ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಮೊಳಕೆ ಕಟ್ಟಿರೋಂಥ ರಾಗಿ ತೊಗೊತಿದ್ದೀನಿ. ಯಾಕಂದರೆ ಅದರಲ್ಲಿ ಹೈ ಕಂಟೆಂಟ್ ಆಫ್ ಕ್ಯಾಲ್ಶಿಯಮ್ಸ್ ಇರುತ್ತೆ. ಮೊಳಕೆ ಕಟ್ಟಿರೋದ್ರಿಂದ 10 ಪಟ್ಟಷ್ಟು ಐರನ್ ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ಅನಿಮಿಯಾನ ಪ್ರಿವೆಂಟ್ ಮಾಡಿ ಈಸಿಯಾಗಿ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾನು ಪ್ಯಾನ್ಗೆ ಮೊಳಕೆ ಕಟ್ಟಿರೋಂಥ ರಾಗಿ ತೊಗೊಂಡು ನೀಟಾಗಿ ರೋಸ್ಟ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊತೀನಿ. ಹಾಗೆ ಅದಕ್ಕೆ ಅಕ್ಕಿ, ಹೆಸರುಬೇಳೆ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡು ಅದು ಸ್ವಲ್ಪ ಕಂಪ್ಲೀಟಾಗಿ ಆರಿದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಯಾಲಕ್ಕಿ ಹಾಕ್ಕೊಂಡು ನೀಟಾಗಿ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ಫೈನ್ ಪೌಡ್ರ್ ಆದ ನಂತರ ಸಿಹಿ ಮಾಡಿಕೊಂಡು ಏರ್ ಟೈಟ್ ಕಂಟೈನರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಇದು ಮಾಡೋ ಪ್ರೊಸೀಜರ್ ಹೇಗೆ ಅಂದರೆ, ಮೊದಲಿಗೆ 1 ಸ್ಪೂನಷ್ಟು ರಾಗಿ ಪೌಡರ್ ತೊಗೊಂಡು ನಾನು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ವಾಟರ್ ಹಾಕ್ಕೊತಿದ್ದೀನಿ. ಅದು 5 to 6 ಮಿನಿಟ್ಸ್ ಕುದಿಸ್ಬೇಕು. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತೀರಿ, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಅದು ಸ್ವಲ್ಪ ಗಟ್ಟಿ ದೋಸೆ ಹಿಟ್ಟು ಬ್ಯಾಟರ್ ಥರ ಬರುತ್ತೆ. ಅಷ್ಟರೊಳಗೆ ಚೆನ್ನಾಗಿ ಕುದಿಸ್ತಾ ಇರಬೇಕು. ಕುದಿದ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಗುಗೆ ತಿನ್ನಿಸಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.